ಎಲ್ಲವೂ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ಸಭೆಯನ್ನು ಕರೆದಿದ್ದು ನಮ್ಮ ಶಾಸಕರಿಗೆ ಈಗಾಗಲೇ ಅವರು ನಿರ್ಧರಿಸಿದಂತೆ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯನ್ನು ಸುನೀತಾ ಪಾಟೀಲ್ ಅವರನ್ನು ಈಗಾಗಲೇ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡಿದ್ದು ಅವರಿಗೆ ಪಕ್ಷದ ಟಿಕೆಟನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ಗೆಲುವಿಗೆ ನಾವೆಲ್ಲ ಸ್ಪಂದಿಸ್ತೀವಿ, ತನು ಮನಧನದಿಂದ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಅಸಮಾಧಾನ ನೋಡ್ರಿ, ಅಸಮಾಧಾನ ನನಗೂ ಆಗಿತ್ತು, ಅವಳಿಗೂ ಆಗಿದೆ. ಈಗ ಅಸಮಾಧಾನ ಯಾಕಾಗಿತ್ತು ಅನ್ನೋದು ತಮ್ಗೆ ಗೊತ್ತಿರೋದು ವಿಷಯ. ಇವತ್ತು ಅವಳು ಪ್ರಬಲ ಆಕಾಂಕ್ಷಿ ಇದ್ದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು, ಅಡ್ಡಾಡಿದ್ದು, ಅವಳಿಗೆ ನೋವಾಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಕುಟುಂಬದ ಸಮಸ್ಯೆ ಖಂಡಿತವಾಗಿ ಅದನ್ನು ಸರಿಪಡಿಸ್ಕೊತೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ. ಬರ್ತಾರೆ, ಅವರು ಬರ್ತಾರೆ. ಸಮಯ ಸ್ವಲ್ಪ ಕಾಲಾವಕಾಶ. ದೊಡ್ಡ ಮನಸ್ಸಿದ್ದವರು ಬೇಗ ಮರಿತಾರೆ, ಸ್ವಲ್ಪ ಸಣ್ಣ ಮನಸ್ಸಿದ್ದವರು ಹೆಣ್ಮಕ್ಳು ಪಾಪ ನೋವಾಗಿದೆ, ನಾನು ಕೆಲಸ ಮಾಡಿದ್ದೆ ಅಂತೇಳಿ ಆ ಕಾರಣಕ್ಕೆ ಅವ್ರಿಗೆ ನೋವಾಗಿದೆ. ಆ ಸಮಾಧಾನವನ್ನು ಸರಿಪಡಿಸಿ ಏನಾದರೂ ಸೂಕ್ತ ಸ್ಥಾನ ಮುಂದಿನ ಪಕ್ಷ ಈಗಾಗಲೇ ನಾನು ಹೇಳಿದ್ದೀನಿ, ಪದೇ ಪದೇ ಅದೇ ಮಾತು ಹೇಳೋದಿಲ್ಲ. ಈಗಾಗಲೇ ನಾವು ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇವತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಇವತ್ತು ಅಧಿಕಾರವನ್ನು ಕೂಡ ನಮ್ಮ ಮನೆತನಕ್ಕೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅವಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ದು ಕಳೆದ ಬಾರಿ ಟಿಕೆಟ್, ಲೋಕಸಭಾ ಟಿಕೆಟನ್ನು ಕೂಡ ನಮ್ಮ ಪಕ್ಷ ಕೊಟ್ಟಿತ್ತು. ಇವತ್ತು ಹಲವಾರು ಜನ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಂಥ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೀವಿ. ಅದರಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ನಾವು ಸರಿಪಡಿಸಿಕೊಂಡು ಮುಂದುವರಿಯುವಂಥ ಕೆಲಸ ಮಾಡಿ. ಒಗ್ಗಟ್ಟಿನ ಮಂತ್ರದಿಂದ ಈ ಸಾರಿ ಗೆಲುವು ಗ್ಯಾರಂಟಿ ಅಂತ ಖಂಡಿತವಾಗಿ ಗೆಲುವು ಈ ಸಾರಿ ನಮ್ಮದು ಬಾಗಲಕೋಟೆ ಮತಕ್ಷೇತ್ರ ಗೆಲುವು ನಮ್ಮದು ಕಾಂಗ್ರೆಸ್ ಪಕ್ಷದ್ದು ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಕಳೆದ 20 ವರ್ಷಗಳಿಂದ ಆಗಿಲ್ಲ ಇದು, ಈ ಸತಿ ನಾವು ಅಲ್ಲ ಈಗ ಮಾಡಿ ತೋರಿಸ್ತೀವಲ್ಲ. ಎಲ್ಲ ಸರಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನ ಇವತ್ತೇನು ಒಂದು ಈ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ, ಇವತ್ತು ಯಾರು ಜನಪರವಾದ ಕಾರ್ಯವನ್ನು ಎಲ್ಲ ವರ್ಗದ ಜನರನ್ನು ಇವತ್ತು ಎತ್ಕೊಂಡು ಹೋಗುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಬಡವರು, ಇವತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಯವರನ್ನು ಇವತ್ತು ನ್ಯಾಯ ಕೊಟ್ಟಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಪ್ರಜಾಪ್ರಭುತ್ವದ ತಳಹಾದಿ ಮೇಲೆ, ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ನಡೆದಂಥ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಜನರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗಿತ್ತು. ಇವತ್ತು ಈ ಬಹುತೇಕ ಈ ಬಾರಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ದೇಶದಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ ಆಗುತ್ತೆ, ಅದನ್ನು ಕಾದು ನೋಡಿ. ಅಬ್ಕಿ ಬಾರ್ 400 ಬಾರ್ ಅವ್ರು ಹೇಳ್ತಾರ, ಯಾವಾಗ ಹೇಳಲ್ಲ ಅವರು ಟೈಮ್ 400 ಬಾರ್ ಈ ಸರಿನೂ ಅವ್ರದ ಅಂತ ಹೇಳ್ತಾರೆ. ಅದು ನೋಡೋಣ, ಈ ಬರ್ತಲ್ಲ ಈಗ ಜೂನ್ 4ನೇ ತಾರೀಕಿಗೆ ಎಲ್ಲರೂ ಕಾಯೋಣ. ಅಲ್ಲಿವರೆಗೂ ದೇಶದ ಜನರು ಏನು ನಿರ್ಣಯ ಕೊಡ್ತಾರೆ ಅನ್ನೋದನ್ನು ನೋಡುವಂಥದ್ದು.